ಎಲ್ಲಿ ಯಾವುದೋ ಒಂದು ನರ್ಸರಿಗೆ ಹೋದ್ರ ಸಮೇತಾಗಿ ನನಗೆ ಬಂಗಾರ ಕೊಡಿಸು ಅಂತ ನಾ ಕೇಳಲ್ಲ. ನಾ ಕರ್ಕೊಂಡು ಹೋದಲ್ಲಿ ಒಂದು 10 ಸಸಿಗಳನ್ನ ಕೊಡಿಸು. ಗಿಡ ಮರಗಳ ನನ್ನ ಮಕ್ಕಳು ಅಂತೇಳಿ ಸಾವಿರಾರು ಗಿಡಗಳನ್ನ ಬೆಳೆಸಿ ಇವತ್ತು ರಾಷ್ಟ್ರಕ್ಕೆ ಮಾದರಿ ಅಂತ ಮಹಿಳೆ ಸಾಲುಮರದ ತಿಮ್ಮಕ್ಕ ಅದೊಂದು ಆದರ್ಶವನ್ನು ನಾವು ಮುಂದಿಟ್ಟುಕೊಂಡು ವಿಡಿಯೋ ನನಗೊಂದು ಎಕರೆ ಕೊಡ್ಸಿ ನಮ್ಗೊಂದು ಎಕರೆ ಕೊಡ್ಸಂತ ಸ್ಟಾರ್ಟ್ ಆಗುವ ಎಲ್ಲಾ ಗಂಡಂದಿರು ಅವ್ರ ಯಾರ ಅವ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ ಅಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡ್ಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಕೃಷಿ ಒಳಗೆ ಹೌದು ಸರ್, ಹೌದು. ಎಲ್ಲರೂ ಮೊಟ್ಟೆ ಯೂಸ್ ಮಾಡಿ ಅದ್ರ ಸಿಪ್ಪೆ ಎಲ್ಲಿ ಬೇಕಲ್ಲಿ ಬಿಸಾಕ್ ಬಿಡ್ತಾರ ಸರ್. ಈಗ ನಾವ್ ಹಂಗಲ್ಲ ಸರ್, ಅದನ್ನೆಲ್ಲ ಸ್ಟಾಕ್ ಮಾಡ್ತೇವೆ. ಸ್ಟಾಕ್ ಮಾಡಿ ಮಿಕ್ಸಿ ಒಳಗ್ ಪೌಡರ್ ಮಾಡಿ, ಕ್ಯಾಲ್ಸಿಯಂ ಜಾಸ್ತಿ ಸರ್. ಅದು ಗಿಡಗಳ ಇದಕ್ಕೆ ಬಡ್ಡಿಗೆ ಹಾಕ್ತೇವೆ ಸರ್. ಶಿಕ್ಷಕರೇ, ನಾನು ಈ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಈ ಸಾಲಗಾಂವ್ ಗ್ರಾಮದಲ್ಲಿ ಇದ್ದೀನಿ. ಈ ಸಾಲಗಾಂವ್ ಗ್ರಾಮದ ಒಂದು ವಿಶೇಷವಂತ ರೈತ ಮಹಿಳೆ ಇದ್ದಾರೆ. ಈ ರೈತ ಮಹಿಳೆ ಒಂದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇವರು ಒಂದು ಬಾಳೆ ಆಗಿರ್ಬೋದು, ಒಂದು ಅಡಿಕೆ, ಎಲ್ಲ ತರಹದ ಹಣ್ಣುಗಳು, ಹಣ್ಣಿನ ಸಸಿ ಗಿಡಗಳನ್ನು ಬೆಳೆಸಿದ್ದಾರೆ. ಆ ರೈತರನ್ನ ಪರಿಚಯ ಮಾಡಿಕೊಂಡು ಅದರ ಜೊತೆಗೆ ಈ ಕೃಷಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಆ ರೈತ ಮಹಿಳೆಯ ಬಗ್ಗೆ ಏನ್ ಹೇಳ್ತಾರೆ, ಆ ಕೃಷಿ ಬಗ್ಗೆ, ಅವರ ಕೃಷಿ ಸಾಧನೆ ಬಗ್ಗೆ ಏನ್ ಹೇಳ್ತಾರೆ, ಮತ್ತು ಅವರ ಪರಿಚಯ ಮಾಡಿಕೊಂಡು ಅವ್ರ ಸಮಗ್ರವಾದ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೊಂಡು ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ನಾನು ಕೃಷ್ಣ ಕುಳೂರ್ ಅಂತೇಳಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಮುಂಡಗೋಡ. ನಾನು ಇವತ್ತು ಏನು ನಮ್ಮದು ಉತ್ತರ ಕನ್ನಡ ಜಿಲ್ಲೆಯ ಏನು ಮುಂಡಗೋಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸಾಲಗಾಂವ್ ಗ್ರಾಮ ಪಂಚಾಯತಿಯಲ್ಲಿ, ಈ ಸಾಲಗಾಂವ್ ಗ್ರಾಮದಲ್ಲಿ ಏನು ಪುಷ್ಪಾ ಮೋಹನ್ ಗುಲ್ಯನವರು ಅಂತ ಹೇಳಿದಾರಲ್ಲ, ಇವರು ಕಡಿಮೆ ಜಮೀನಿನಲ್ಲಿ, ಅಂದ್ರೆ ಇರೋದು ಹೆಚ್ಚು ಕಡಿಮೆ ಇಲ್ಲಿ 1 ಎಕರೆ ಜಮೀನಲ್ಲಿ ಹೆಚ್ಚು ಕಡಿಮೆ ನಮ್ಮ ತೋಟಗಾರಿಕೆ ಬೆಳೆಗಳಾದಂತ ಅಡಿಕೆ ಇರಬಹುದು, ಬಾಳೆ ಇರಬಹುದು, ಎಲ್ಲ ಒಂದು ಹೆಚ್ಚು ಕಡಿಮೆ ಒಂದು 30 ರಿಂದ 35 ವೆರೈಟಿ ಎಲ್ಲ ನಮ್ಮ ಸಮಗ್ರ ಒಂದು ಕೃಷಿಯನ್ನ ಇವರು ಅಳವಡಿಸಿಕೊಂಡಿದ್ದಾರೆ. ಇವರು ಒಂದು ಒಳ್ಳೆಯ ಒಂದು ಕೃಷಿಯನ್ನು ಅಳವಡಿಸಿಕೊಂಡಿದ್ದ ಒಂದು ನಿಟ್ಟಿನಲ್ಲಿ ನಮ್ಮ 2025-26ನೇ ಸಾಲಿನ ಏನು ನಮ್ಮದು ತೋಟಗಾರಿಕೆ ಇಲಾಖೆ ಅಂದ್ರೆ ಜಿಲ್ಲಾ ಮಟ್ಟದ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಇವರಿಗೆ ಒಳ್ಳೆಯ ಒಂದು ನಾರಿ ಶಕ್ತಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ನಾವು ನಮ್ಮ ಇಲಾಖೆಯಿಂದ ಜಿಲ್ಲಾ ಮಟ್ಟದಲ್ಲಿ ಮೇಡಮ್ ಅವ್ರಿಗೆ ಕೊಡಮಾಡಿದ್ದೇವೆ. ಅದೇ ರೀತಿ ಇವರು ಒಂದು ಹೈನುಗಾರಿಕೆ ಕ್ಷೇತ್ರದಲ್ಲಿರ್ಬೋದು, ಮತ್ತು ಎಲ್ಲ ಒಂದು ಮಹಿಳಾ ಸಬಲೀಕರಣ ಒಂದು ಅಡಿಯಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮವಾದ ರೈತ ಮಹಿಳೆಯರಿಗೆ ತಮ್ಮ ಒಂದು ಏನು ಮನೆಯಲ್ಲಿ ಏನೋ ಒಂದು ಸಣ್ಣ ಒಂದು ಅಂಗಡಿ ಅಂತೇಳಿ ಒಂದು ತರ ಮಾಡ್ಕೊಂಡು ಅಲ್ಲೆಲ್ಲ ರೊಟ್ಟಿ ಮಷಿನ್ ಇರ್ಬೋದು, ಎಲ್ಲ ಬೇರೆ ಬೇರೆ ಇನ್ನಿತರ ಎಲ್ಲ ಸಮಗ್ರ ಒಂದು ನಮ್ಮ ಕೃಷಿಗೆ ಸಂಬಂಧಿಸಿದಂತೆ ಮತ್ತೆ ಯಾವುದೇ ಒಂದು ರೈತ ಮಹಿಳೆಯರ ಯಾವುದೇ ನಮ್ಮ ಇಲಾಖೆ ವತಿಯಿಂದ ಯಾವುದೇ ಒಂದು ತರಬೇತಿ ಇದ್ರೆ ತಮ್ಮ ಮನೆಯಲ್ಲಿ ಏನೋ ಒಂದು ಅಂಗಡಿ ಅಂತೇಳಿ ಒಂದು ಜಾಗದಲ್ಲಿ ಅಲ್ಲೆಲ್ಲ ಸಮಗ್ರವಾದ ರೈತರಿಗೆ ಉಚಿತವಾಗಿ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಮತ್ತೆಲ್ಲ ರೀತಿಯಿಂದ ನಮ್ಮ ಇಲಾಖೆಯಿಂದ ಏನು ಇವರಿಗೆ ಸಹಕಾರ ಕೊಡಬೇಕಂದ್ರೆ ಹನಿ ನೀರಾವರಿ ಅನ್ನು ಮಾಡಿಕೊಟ್ಟದಾಗಿದೆ ನಮ್ಮ ಇಲಾಖೆಯಿಂದ. ಅದೇ ರೀತಿ ನಮ್ಮದು ರಾಜ್ಯ ವಲಯದ ಏನು ಒಂದು ಮಧುವನ ಜೇನು ಕೃಷಿ ಒಂದು ಕಾರ್ಯಕ್ರಮದಲ್ಲಿ ಒಂದು 5 ಬಾಕ್ಸ್ ಜೇನು ಪೆಟ್ಟಿಗೆಯನ್ನು ಕೊಟ್ಟಿದ್ದೀವಿ. ಆ ಒಂದು ಜೇನು ಪೆಟ್ಟಿಗೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಪರಾಗ ಸ್ಪರ್ಶ ಆಗುವುದಂದ್ರೆ ಏನು ಇವ್ರದ್ದು ಇಳುವರಿಯಲ್ಲಿ ಒಂದು ಗಣನೀಯವಾದ ಚೇಂಜಸ್ ಆಗ್ತೈತಿ. ಪರಾಗ ಸ್ಪರ್ಶದಿಂದ ಕಾಯಿ ಕಟ್ಕೋದಿರ್ಬೋದು, ಎಲ್ಲಾನು ಒಂದು ಅದು ಹೆಲ್ಪ್ ಆಗ್ತೈತೆ ಅಂತ ಹೇಳಿ ಮಾಡ್ಕೊಂಡು ಅದು ಒಂದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ಏನು ಯೋಜನೆಯಲ್ಲಿ ಕೊಟ್ಟಿದೀವಲ್ಲ, ಅದು ಅವ್ರಿಗೊಂದು ಉಪ ಕಸುಬಾಗಿ ಕೆಲಸ ಅದು ಜೇನು ಪೆಟ್ಟಿಗೆ ಇದಾಗ್ತೈತೆ ಅಂತ ಹೇಳ್ತಾ ಇವ್ರು ಒಂದು ಒಳ್ಳೆ ಇನ್ನೂ ಇವ್ರಿಗೆ ಹೆಚ್ಚಿನ ಒಂದು ನಮ್ಮ ಇಲಾಖೆಯಿಂದ ಈಗ ನಾವು ಆಲ್ರೆಡಿ ಕೊಟ್ಟಿವಿ, ಇನ್ನೂ ನಮ್ಮ ಇಲಾಖೆಯಿಂದ ಹೆಚ್ಚಿನ ಪ್ರಶಸ್ತಿಗಳನ್ನು ಅವ್ರಿಗೆ ನಮ್ಮ ಇಲಾಖೆಯಿಂದ ಕೊಡ ಮಾಡ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಒಂದು ವೀಕ್ಷಕರಿಗೆ, ರೈತ ಮಹಿಳೆಯರು ತಮ್ಮ ಕೃಷಿ ಬಗ್ಗೆ ಏನು ಹೇಳ್ತಾರೆ ಮತ್ತು ಜಮೀನಲ್ಲಿ ಏನು ಯಾವ ಥರ ಹಣ್ಣುಗಳನ್ನು ಸಸಿಗಳನ್ನು ಬೆಳೆಸಿದ್ದಾರೆ ಎಲ್ಲವನ್ನೂ ನೋಡ್ಕೊಂಬರೋಣ ಮತ್ತು ಅವ್ರ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ. ನನ್ನ ಹೆಸರು ದೀಪಾ ಶೆಟ್ಟರ್. ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಡಿಯಲ್ಲಿ ನಾನು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೀನಿ. ಪ್ರಸಕ್ತ ಸಾಲು ಅಂದರೆ 2025-26ನೇ ಸಾಲಿನಲ್ಲಿ ಆತ್ಮ ಯೋಜನೆಯಡಿ ಪ್ರಾತ್ಯಕ್ಷಿತೆಯನ್ನು ಅಂದರೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಜಂಟಿಯಲ್ಲಿ ಪುಷ್ಪಾ ಮೋಹನ್ ಗುಲ್ಯನವರ ಇವರ ಜಮೀನಿನಲ್ಲಿ 1 ಎಕರೆ ಜಮೀನಲ್ಲಿ ಮಿಶ್ರ ಬೆಳೆ ಪದ್ಧತಿಯ ಪ್ರಾತ್ಯಕ್ಷಿತೆಯನ್ನು ನಾವು ಈ ವರ್ಷದಲ್ಲಿ ಹಮ್ಮಿಕೊಂಡಿದ್ದು, ಇವರಿಗೆ ಇದರದ ಸಹಾಯಧನವನ್ನು ನಾವು ಒದಗಿಸಿಕೊಟ್ಟಿದ್ದೀವಿ. ಅದೇ ತೆರನಾಗಿ ಪುಷ್ಪಾ ಗುಲ್ಯನವರು ಏನಾಗಿದ್ದಾರೆ ಅಂದ್ರೆ ಎಲ್ಲ ಮಹಿಳೆಯರಿಗೂ ಮತ್ತು ರೈತ ಮಹಿಳೆಯರಿಗೂ ಮಾದರಿಯಾಗಿದ್ದಾರೆ. ಮೇಡಮ್, ಎಷ್ಟೊತ್ತು ಕೃಷಿ ನಮ್ಮ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ತಮ್ಮ ಬಗ್ಗೆ ಒಂದು ಪ್ರಶಂಸನೀಯ ಮಾತುಗಳನ್ನ ಹಿಡಿದು ನಮ್ಮ ರೈತ ತಮ್ಮ ಬಗ್ಗೆ ಇನ್ನೊಂದು ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡು, ನಿಮ್ಮ ಊರು ಪರಿಚಯ ಮಾಡ್ಕೊಂಡು, ನಿಮ್ಮ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಕೊಡಿ. ನಮಸ್ಕಾರ, ನನ್ನ ಹೆಸರು ಪುಷ್ಪಲತಾ ಮೋಹನ್ ಗುಲ್ಯಾನವರ್ ಅಂತ. ನಾವು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕು ಸಾಲಗಾಂವ್ ಗ್ರಾಮದವರು. ನಾನಿಲ್ಲಿ ಸಮಗ್ರ ಕೃಷಿ ಮಾಡ್ಬೇಕು ಅನ್ಕೊಂಡು ಸುಮಾರು ಅಡಿಕೆ ಬೆಳೆ ಮಾಡಿದ್ವಿ ಸರ್ ಮೊದ್ಲು. ಅದ್ರ ಜೊತೆಗೆ ಅದಕ್ಕೆ ನೆರಳಿಗೆ ಅಂತ ಬಾಳೆ ನೆಟ್ವಿ. ಅದ್ರ ನಂತರ ಹಂಗೆ ಸುಮ್ಮನೆ ಪ್ಲಾನಿಂಗ್ ಒಂದ್ಸರಿ ಕೃಷಿ ಇವರು ತೋಟಗಾರಿಕೆ ಅಧಿಕಾರಿಗಳು ನಮ್ಮ ತೋಟಕ್ಕೆ ಬಂದಾಗ
ಸ್ವಲ್ಪ ನೀರಿನ ಪ್ರಾಬ್ಲಮ್ ಇತ್ತು, ಅವರು ಡ್ರಿಪ್ ಎಲ್ಲ ಮಾಡಿಕೊಟ್ರು ಸರ್. ಅವ್ರ ಇಲಾಖೆಯಿಂದ ತುಂಬಾ ನಮ್ಗೆ ಸಹಾಯ ಮಾಡಿದಾರೆ. ಬರೀ ನೋಡಕ್ ಬಂದ್ರೆ ನಮ್ಗೆ ಸಡನ್ ಆಗಿ ಅದ್ರದ್ದು ಡ್ರಿಪ್ ಎಲ್ಲ ಮಾಡಿಕೊಟ್ರು ಸರ್. ಆಮೇಲೆ ನೀವು ಇದ್ರೊಳಗ ನೀವು ಮತ್ ಪರ್ಯಾಯ ಬೆಳೆಗಳನ್ನ ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಇಟ್ರು ಸರ್. ಆಮೇಲೆ ಕೆಲವೊಂದಿಷ್ಟು ಕಡೆ ನಮ್ಮನ್ನ ಕರ್ಕೊಂಡೋಗಿ ಇದು ಕೃಷಿ ಮೇಳ ಅಲ್ಲೆಲ್ಲ ಕರ್ಕೊಂಡೋಗಿ ಸರ್, ಸಾಕಷ್ಟು ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟು ನಮಗೆ ಈ ತರ ಮಾಡಿದ್ರೆ ಹಿಂಗಾಗ್ತೈತಿ ಅಂತ ಹೇಳಿ ಎಲ್ಲ ಹೇಳಿದ್ರು ಸರ್. ಆಮೇಲೆ ಅಲ್ಲಿ ಕೃಷಿ ಮೇಳಕ್ಕೆ ಹೋದಾಗ ಸುಮಾರು ಒಂದು ನುಗ್ಗೆ ಮತ್ತು ಒಂದು 4-5 ವೆರೈಟಿ ಗಿಡಗಳನ್ನ ಅವರೇ ಕೊಡಿಸಿ ಕಳ್ಸಿದ್ರು ಸರ್. ನಿಮ್ ಹೊಲದೊಳಗೆ ಹಾಕ್ರಿ ಇದನ್ನ ಅಂತೇಳಿ ಅವಾಗ ಕೊಡಿಸಿದ್ದು. ಆಮೇಲೆ ನಮಗೆ ಅದ್ರ ನಂತರ ಬೇರೆ ಬೇರೆ ಹಾಕ್ಬೇಕು ಅಂತೇಳಿ ಪ್ಲಾನಿಂಗ್ ಬಂದ್ ಸರ್. ಈ ತಮ್ಮ ಜಮೀನ್ ಎಷ್ಟಿದೆ ಮೇಡಮ್? ಇದು 1 ಎಕರೆ ಅಷ್ಟ ಐತಿ ಸರ್. 1 ಎಕರೆ ತಾವು ಏನ್ ಮಾಡ್ಕೊಂಡಿದ್ರಿ? ಈಗ ಸುಮಾರು ಒಂದು 140 ವೆರೈಟಿದು ನಾ ಹಣ್ಣಿನ ಗಿಡ ಹಾಕೇನಿ ಸರ್. 140 ವೆರೈಟಿ ಮೇಡಮ್? ಹೌದು ಸರ್. ನೀವು 140 ವೆರೈಟಿಗಳು ತರಾಕಿಲಿಂದ ಹೋದ್ರಿ, ಯಾರ ಕಡೆಯಿಂದ ತಗೊಂಡ್ಬಂದ್ರಿ? ಅದು 140 ಅಂದ್ರೆ ಹೊಸ ವೆರೈಟಿಗಳು ತಗೊಂಡ್ ಹಾಕಿದ್ರಿ. ಹಾ ಸರ್. ಅಥವಾ ವಿಶೇಷವಂತ ತಳಿ ಯಾವ್ದು? ವಿಶೇಷವಾದಂತ ಅಂದ್ರೆ ಪೇರು ಒಳಗ ಸುಮಾರು 4-5 ತಳಿ ಐತಿ ಸರ್. ಸ್ವದೇಶಿ ಮತ್ತು ವಿದೇಶಿ ಗಿಡಗಳನ್ನ ಹಾಕಿದೇವ್ ಸರ್. ಅದು ಎಲ್ಲೇ ಹೋದ್ರು ಯಾವ್ದೊಂದು ಹೊಸ ವೆರೈಟಿ ಕಾಣ್ತೈತೆ ಅದ್ರ ಗಿಡನ ನಾನು ತರೋದನ್ನ ಇಷ್ಟಪಡ್ತೇನೆ ಸರ್. ವಿದೇಶಿ ಗಿಡಗಳು ಯಾವ್ದು? ವಿದೇಶಿ ಅಂದ್ರೆ ಜಪಾನೀಸ್, ಇದು ತೈವಾನ್ ಪಿಂಕ್, ಜಪಾನ್ ರೆಡ್, ಈ ಪೇರು ಒಳಗನ ವಿದೇಶಿ ತಳಿಗಳದಾವ ಸರ್. ಆಮೇಲೆ ಸ್ಟಾರ್ ಫ್ರೂಟ್, ಮಿಲ್ಕ್ ಫ್ರೂಟ್, ಆಮೇಲೆ ಇದು ಸರ್ ವೆರಿಗೇಟೆಡ್ ಚಿಕ್ಕು ಐತಿ ಸರ್. ವೆರಿಗೇಟೆಡ್ ಪೇರು ಐತಿ. ಎಷ್ಟು ದಿವಸದಿಂದ ಪ್ಲಾಂಟೇಶನ್ ಮಾಡಿದ್ರಿ? 2 ದಿವಸ ಆಯ್ತು. ಈಗ ಸುಮಾರು ಒಂದ್ 8-9 ತಿಂಗಳು ಐತಿ ಸರ್. ಸದ್ಯಕ್ಕೆ ಬೆಳವಣಿಗೆ ಹಂತದಲ್ಲಿ ಇವಾಗ ಇದು ಎಲ್ಲ 9 ತಿಂಗಳು ಸರ್. ಅದೇ ಸದ್ಯಕ್ಕೆ ಬೆಳೀತಾ ಇರೋದು ಸಣ್ಣ ಗಿಡಗಳದಾವೆಲ್ಲ ಇವಾಗ. ಹಾ ಸರ್. ನೋಡಿ ವೀಕ್ಷಕರೇ, ನಮ್ಮ ಮೇಡಮ್ ಒಂದಷ್ಟು ಹಣ್ಣುಗಳನ್ನ ಬೆಳೆದಾರಲ್ಲಿ ಒಂದಷ್ಟು ಏನು ತಂತಿರಿ. ಮೇಡಮ್ ಯಾವ್ಯಾವ ಹಣ್ಣು ಇದು ವಾಟರ್ ಆಪಲ್ ಅಂತ ನಮ್ಮ ಕೈಯಲ್ಲಿ ಗೊತ್ತಿದೆ ಮೇಡಮ್. ಹಾ ಸರ್. ಈಗ ಇದೇನಿದೆ? ಇದು ಚೈನೀಸ್ ಪಂಪ್ಕಿನ್ ಅಂತ ಸರ್. ಇದು ಚೈನೀಸ್. ಹಾ ಸರ್. ಇದು ದೊಡ್ಡ ಆಗ್ತಾ ಅಥವಾ ಎಷ್ಟಾಗುತ್ತೆ? ಇಷ್ಟ ಇರ್ತದೆ ಸರ್. ಇದು ನಮ್ಮ ಜಮೀನೊಳಗೆ ಮಾತ್ರ ಇಷ್ಟ ಆಗೈತೆ ಸರ್. ನೋಡ್ಬೇಕು ಸರ್. ಮತ್ತಿದು ಎಲ್ಲಿ ತೊಗೊಂಡ್ರಿ? ಯಾರ ತರಿಸ್ಕೊಂಡ್ರಿ? ಹೆಂಗೆ ಒಟ್ಟು ಯಾರ್ ಕಾಂಟ್ಯಾಕ್ಟ್ ನಾಗ ಸಿಗ್ತಾರಲ್ಲ ಸರ್, ಯಾರ ಹತ್ರ ಯಾವ ಗಿಡ ಸಿಗ್ತತಿ ಅವ್ರನ್ನ ಬೆನ್ ಹತ್ತಿ ತಗೊಂಡ್ಬರ್ತೇವ್ ಸರ್. ಮತ್ತೆ ನಮ್ಮ ಮನೆಯವರು ಒಂದು ದೇಸಿ ಟ್ರೈನಿಂಗ್ ಹೋಗಿದ್ರು ಸರ್. ಅಲ್ಲಿ ಸುಮಾರಷ್ಟು ಕಡೆದವರೆಲ್ಲ ಅವ್ರಿಗೆ ಪರಿಚಯ ಆಗಿದ್ರು. ಅವ್ರ ಫ್ರೆಂಡ್ಸ್ ಸರ್ಕಲ್ ನಿಂದಾನು ಸ್ವಲ್ಪ ತರಿಸ್ಕೊಡ್ತಾರ ಸರ್ ಹೊರಗಡೆಯಿಂದ ಎಲ್ಲ. ಇದು ಇದು ಸರ್, ಇದು ಚಕೋತ ಅಂತ, ಸಕ್ರಿ ಕಂಚಿ ಅಂತಾರ ಸರ್. ಇದು ಹೆಚ್ಚಾಗಿ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಸರ್. ಆಮೇಲೆ ಅಸಿಡಿಟಿ ಕಡಿಮೆ ಆಗ್ತದೆ ಸರ್ ಇದಕ್ಕೆ. ಇದು ಎಷ್ಟು ತಿಂಗಳು ಬರುವಂತ ಕಾಯಿ? ಇದು ಸುಮಾರು 1.5-2 ವರ್ಷಕ್ಕೆ ಸ್ಟಾರ್ಟ್ ಆಕೈತೆ ಸರ್. ಇದು ಅಂದ್ರೆ ಬೆಳವಣಿಗೆ ಅಂತ ಎಷ್ಟು ದಿವಸಕ್ಕೆ ಬರುತ್ತೆ ಮೇಡಮ್? ಬೆಳವಣಿಗೆ ಅಂತ ಅಂದ್ರೆ ಈಗ ನಾವು ಹಾಕಿರೋದು ಸಣ್ಣ ಗಿಡ ಸರ್. ಬಟ್ ಅದು 1-1.5 ವರ್ಷಕ್ಕಂತೂ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಸರ್. ಅದು ನಾವು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ಕೊಬಿಡ್ರಿ? ಇದು ಶುಗರ್ ಮತ್ತೆ BP ಹೆಚ್ಚು ಯೂಸ್ ಆಗ್ತದೆ ಸರ್. ಇಲ್ಲ ಸರ್. ಇದು ಮೋಸಂಬಿ ಹಣ್ಣಿನ ತರ ಬರ್ತದೆ ಸರ್ ಇದು. ಆದ್ರೆ ಅದ್ರ ತೊಳಿಗಳು ಮಾತ್ರ ದೊಡ್ಡದಿರ್ತದೆ ಸರ್. ಇದನ್ನ ಜ್ಯೂಸ್ ಮಾಡ್ಕೋಬಹುದು ಸರ್. ಆಮೇಲೆ ಹಂಗೇನು ತಿನ್ಬಹುದು. ಸ್ವಲ್ಪ ಜೀರಿಗೆ ಫ್ಲೇವರ್ ಬರ್ತದೆ ಸರ್ ಇದು. ಈಗ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಕೃಷಿಯಲ್ಲಿ ತೊಡಕು ಬಹಳ ಕಡಿಮೆ. ಯಾಕಂದ್ರೆ ನೀವು ಈ 1 ಎಕರೆ ಜಮೀನಲ್ಲಿ ಸಾಕಷ್ಟು ಹಣ್ಣಿನ ಗಿಡ ಹಚ್ಚಿದ್ರಿ, ಒಂದು ಬಾಳೆ ತೋಟ ಮಾಡ್ಕೊಂಡ್ರಿ, ಅಡಿಕೆ ತೋಟ ಮಾಡ್ಕೊಂಡಿದ್ರಿ, ಮತ್ತೊಂದಷ್ಟು ಹಣ್ಣಿನ ಗಿಡಗಳು. ಇದೆಲ್ಲ ಹೆಂಗ ಪ್ರೇರಣೆ ಏನು ನಿಮ್ಗೆ? ಅಲ್ಲ, ನಂಗೆ ಸ್ವಲ್ಪ ಚಿಕ್ಕ ವಯಸ್ಸಿನಿಂದ ಗಿಡಗಳನ್ನ ಬೆಳೆಸೋದು ಜಾಸ್ತಿ ಹಾಬಿ ಸರ್ ನಂಗೆ. ಅದ್ ಮನೆ ಹತ್ರ ಮಾಡ್ತಿದ್ದೆ. ನಮ್ಮ ಮನೆಯವರು ಬೇಡ, ನಿನ್ಗೊಂದ್ ಜಮೀನ ಕೊಡಿಸ್ಬಿಡ್ತೀನಿ, ನೀನ್ ತೋಟನ ಮಾಡ್ಕೊಂಡ್ಬಿಡು ಅಂದ್ರು. ಅದ್ 1 ವರ್ಷದಾಗ ಅವ್ರು ಕೊಡಿಸಿದಕ್ಕೂ ನಾನು ಸ್ವಲ್ಪ ನನ್ನ ಶಕ್ತಿ ಮೀರಿ ಮಾಡಿ ಸರ್. ನೋಡಿ ಸರ್, ಮೇಡಮ್ ಸರ್, ವೀಕ್ಷಕರೇ, ತಮ್ಮ ಶ್ರೀಮತಿಯವರಿಗೋಸ್ಕರ 1 ಎಕರೆ ಹೊಲವನ್ನ ಖರೀದಿ ಮಾಡಿಕೊಟ್ಟಿದ್ದಾರೆ ಹೊರಗಂತ ಕೃಷಿ ಮಾಡ್ಲಿಕ್ಕೆ. ಸರ್, ಏನು ಸರ್, ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಒಂದಷ್ಟು ಗೊಂದಲ ಇರ್ತಾವ್ರಿ. ನಾನು ಅಲ್ಲಿ ಕರ್ಕೊಂಡು ಹೋಗಲ್ಲ, ನಮ್ಮ ಇಲ್ಲಿ ಕರ್ಕೊಂಡು ಗಂಡ ಹೆಂಡತಿ ಜಗಳ. ಆದ್ರೆ ನಿಮ್ಮ ಶ್ರೀಮತಿಯವ್ರು 1 ಎಕರೆ ಹೊಲನ ಕೊಡಿಸ್ಬಿಟ್ಟಿರಿ ನೀವು. ಎಲ್ಲ ಅವ್ರಿಗೆ ಸಣ್ಣದಿರ್ತಾನೆ ಯಾವಾಗಲೂ ಕೃಷಿಗಳನ್ನ ಹವ್ಯಾಸ ಇತ್ತು ಸರ್. ಮೊದಲು ನಮ್ಗೆ ಜಮೀನು ಇದ್ದಿದ್ದಿಲ್ಲ. ಆಮೇಲೆ ನಾವು ಒಂದು ಮನೆ ಹತ್ರ ಒಂದು 4 ಗುಂಟೆ ಜಾಗ ಇತ್ತು. ಆ 4 ಗುಂಟೆ ಜಾಗದೊಳಗೆ ಕಾಲಿಡಾಕೂ ಜಾಗ ಇರಲ್ಲ. ಆ ಥರದ ಸಸಿಗಳನ್ನ ಬೆಳೆಸಿ, ಆಮೇಲೆ ನಮ್ಮ ಮನಿನ ಕಾಣ್ತಾ ಇದ್ದಿದ್ದಿಲ್ಲ ಸರ್. ಆ ಥರದ ಗಿಡ ಮರಗಳನ್ನ ಎಲ್ಲ ಬೆಳೆಸಿಬಿಟ್ಟಿದ್ರು. ಕಡೆಗೆ ನಾನು ಮತ್ತೆ 1 ಎಕರೆ ಜಮೀನು ತೊಗೊಂಡು, 1 ಎಕರೆ ಜಮೀನಿನಲ್ಲಿ ಅವ್ರಿಗೆ ಯಾವ ಥರದ ಗಿಡಗಳು ಬೇಕು, ಎಲ್ಲಿ ಯಾವುದೋ ಒಂದು ನರ್ಸರಿಗೆ ಹೋದ್ರ ಸಮೇತಾಗಿ ನನಗೆ ಬಂಗಾರ ಕೊಡಿಸು ಅಂತ ನಾ ಕೇಳಲ್ಲ. ನಾ ಕರ್ಕೊಂಡು ಹೋದಲ್ಲಿ ಒಂದು 10 ಸಸಿಗಳನ್ನ ಕೊಡಿಸು. 10 ಸಸಿಗಳನ್ನ ಬೆಳೆಸಿದ್ರೆ 10 ಮಕ್ಕಳು ಬೆಳೆಸ್ದಂಗೆ. ಅದ್ರ ಸಂಬಂಧ ನಾನು ಎಲ್ಲ ಗಿಡ ಮರಗಳನ್ನ ನಾನು ಬೆಳೆದು ನಾನು ಇರುವಾಗನ, ನಾ ಹುಟ್ಟಿ ಬಂದೇನಿ, ನಾ ಸಾಯೋವರೆಗೂ ನಾ ಗಿಡ ಮರಗಳನ್ನ ಬೆಳೆಸಿ, ನಾವು ಉದಾಹರಣೆಗೆ ಸಾಲುಮರದ ತಿಮ್ಮಕ್ಕನವರು ನಾವು ಕಂಡುಕೊಂಡಿದ್ವಿ ಕಣ್ಣಿಲ್ಲಿ ಮಹಿಳೆಯಾಗಿ. ಮಕ್ಕಳಿಲ್ಲದ ಸಮಯದಲ್ಲಿ ಅವರು ಮಕ್ಕಳ ಗಂಡೆ ಲಕ್ಷ್ಯ ಕೊಡೋದಾನೆ ಗಿಡ ಮರಗಳ ನನ್ನ ಮಕ್ಕಳು ಅಂತೇಳಿ ಸಾವಿರಾರು ಗಿಡಗಳನ್ನ ಬೆಳೆಸಿ ಇವತ್ತು ರಾಷ್ಟ್ರಕ್ಕೆ ಮಾದರಿ ಅಂತ ಮಹಿಳೆ ಸಾಲುಮರದ ತಿಮ್ಮಕ್ಕ. ಅದೊಂದು ಆದರ್ಶವನ್ನು ನಾವು ಮುಂದಿಟ್ಟುಕೊಂಡು
ನಮ್ಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಗಿಡ ಮರಗಳನ್ನ ಬೆಳೆಸಿ ಅಷ್ಟು ನಾವು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವು ಖುಷಿ ಪಡುವಂಥ ಸಂದರ್ಭ ಇದು. ಹಾಗಾಗಿ ನಾವು ಒಂದು ಎಕರೆ ಜಮೀನು ಕೊಡಿಸಿರಿ ಅಂತಂದಾಗ ನಾವು ನನಗೆ ಎಷ್ಟೋ ತೊಂದರೆ ಆದ 1 ಎಕರೆ ಜಮೀನು ಕೊಡಿಸಿ ಅವ್ರಿಗೆಲ್ಲ ಥರದ ಗಿಡ ಸಸಿಗಳನ್ನು ಕೊಡಿಸಿ ತೋಟ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇನೆ ಸರ್. ನೋಡಿ ಶೇಖರ್, ಒಂದು ಭಾಳ ಖುಷಿ ವಿಚಾರ ಅದ. ಒಂದು ಪತ್ನಿಗಾಗಿ 1 ಎಕರೆ ಜಮೀನು ಕೊಡಿಸಿ ಇವತ್ತು ಒಂದು ಖುಷಿಲಿ ತೊಡಗಿ ಅವ್ರೊಂದು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ ನನಗೆ ನಾನು ಬೆಚ್ಚಿನ ಫಸ್ಟ್ ಟೈಮ್ ಅನ್ಸಾಯ್ತು ಸರ್. ನನಗೆ ಹಾಂ ಸರ್. ಎಷ್ಟು ಖರ್ಚು ಮಾಡಿ ಒಂದು ಭೂಮಿ ಕೊಡಿಸಿ ಒಂದು ಕೃಷಿಯಲ್ಲಿ ತೊಡಗೊಂದು ಬೆನ್ನೆಲ್ಲ ಬೈ ನಿಂತಂಗೆ ಕಾಣಿಸ್ತೈತೆ ಸರ್ ನಿಮ್ಮ ಮಿಸಸ್ ಅವ್ರಿಗೆ. ಸರ್ ಅವ್ರಿಗಾದ್ರೂ ಒಂದು ಆಸೆ ಇರುತ್ತಲ್ಲ ಸರ್, ಅವ್ರ ಆಸೆಯನ್ನು ನಾವು ಪೂರೈಸ್ಬೇಕಾಯ್ದು ನಮ್ಮ ಕರ್ತವ್ಯ. ಅದ್ರ ಜೊತೆ ಮಕ್ಕಳು ವಿಡಿಯೋ ನೋಡೋದ್ರಲ್ಲಿ ನಮಗೊಂದು ಎಕರೆ ಕೊಡ್ಸಿ ನಮಗೊಂದು ಎಕರೆ ಕೊಡ್ಸಿ ಅಂತ ನೀವು ಸ್ಟಾರ್ಟ್ ಆಗ್ಬೋದು ಸರ್ ಮೇಡಮ್. ಸರ್ ಎಲ್ಲಾ ಗಂಡಂದಿರು ಯಾರ ಅವ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ ಅಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡ್ಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಕೃಷಿ ಒಳಗೆ ಪ್ರೋತ್ಸಾಹ ಕೊಡುವಂತೂ ಕೃಷಿ ಒಳಗೆ ಹೌದು ಸರ್, ಹೌದು ಬೇರೆ ಏನಾರ ರಂಗದಾಗ ಕೊಡ್ಬೋದು ಸರ್. ಬೇರೆ ವಿಷಯ ಇಲ್ಲೇ ಒಂದು ಶ್ರಮ ಐತೆ ಸರ್, ಯಾಕಂದ್ರೆ ಶ್ರಮ ಖರೀದಿ ಮಾಡಿಕೊಟ್ಟು ಒಂದು ಇಲ್ಲಿ ನನ್ನ ಕರ್ತವ್ಯ ಕಡಿಮೆ ಸರ್. ಆಕ್ಚುಲಿ ಅವರು ರಾತ್ರಿ ಇದನ್ನು ಮಾಡೋಕ್ಕಾಗಲ್ಲ, ಸಮಯ ಅವ್ರಿಗೆ ಇನ್ನೂ 24 ಗಂಟೆ ಐತಲ್ಲ, ಇನ್ನೊಂದು ಗಂಟೆ ಜಾಸ್ತಿ ಇದ್ರೆ ಸಾಕು, ನಾವು ಕೆಲಸನ ಮಾಡ್ತಾನೆ 24 ಗಂಟೆ ಅನ್ನೋ ಒಂದು ಅಭಿರುಚಿ ಐತೆ ಅವ್ರ ಹತ್ರ. ತಮ್ಗೆ ಇಷ್ಟಪಟ್ಟು ತಗೊಂಡ ಜಮೀನದು ತಮ್ಗೆ ಯಜಮಾನ್ ತಮ್ಮ ಕೊಡಿಸ್ಯಾರ. ಈ ತೋಟ ತಾವ್ ಏನ್ ಬೇಕು ತೋರ್ಸ್ರಿ. ಇದು ಆಲ್ ಸ್ಪೈಸ್ ಅಂತ ಸರ್. ಇದು ಸ್ಪೈಸಿ ಮಸಾಲಾ ಗಿಡ. ಇದು ನಾನ್ ವೆಜ್ಗೂ ಹಾಕ್ಬೋದು, ವೆಜ್ಗೂ ಹಾಕ್ಬೋದು. ಯಾವ್ದೇ ಸಾಂಬಾರಿಗೆ ಹಾಕಿದ್ರು ಅದು ಅದೇ ಫ್ಲೇವರ್ ಕೊಡ್ತದೆ ಸರ್. ಇದು ಪ್ಲಾಂಟೇಶನ್ ಮಾಡಿ 2 ದಿವಸ ಆಯ್ತು ಮೇಡಮ್. ಇದು 6 ತಿಂಗಳಾಯ್ತು ಸರ್. ಇದು 6 ತಿಂಗಳು. ಇದಕ್ಕೆ ಏನಾರ ರೋಗದು ಯಾತ್ರ ಏನಾರ ಏನಿಲ್ಲ ಸರ್. ನಾನು ಹೆಚ್ಚಾಗಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಇದನ್ನ ಮಾಡ್ತಾ ಇದ್ದೀನಿ ತೊಡ್ಕೊಂಡಿದ್ರಿ. ಹಾ ಸರ್. ಇದಕ್ಕೆಲ್ಲ ತಾವೆಲ್ಲ ಸಾವಯವ ಕೃಷಿಲಿ ಬೆಳೆದಂತ ಗಿಡಗಳು ಏನ್ರವಲ್ಲ? ಹಾ ಸರ್, ಹೌದು ಸರ್, ಬಾಳೆ ಹೌದು ಸರ್, ಹೌದು ಸರ್, ಹಣ್ಣಿನ ಗಿಡಗಳಾಗಿರ್ಬೋದು. ಹೌದು ಸರ್. ಯಾವ್ದಕ್ಕೆ ಏನು ಕೆಮಿಕಲ್ಸ್ ಹಾಕ್ಲಿಲ್ಲ ಸರ್. ಬನ್ನಿ ವೀಕ್ಷಕರೇ, ಇನ್ನೂ ಏನೇನು ಬೆಳ್ಕೊಂಡಿದ್ದಾರೆ, ಯಾವ ತರ ಹಣ್ಣುಗಳು ಬೆಳ್ಕೊಂಡಿದ್ದಾರೆ ಎಲ್ಲವನ್ನೂ ನೋಡ್ಕೊಂಡ್ ಬರೋಣ ಮೇಡಮ್. ಇನ್ನೊಂದು ತಾವು ಒಂದು ನಿಂಬಿ ಅಥವಾ ಏನೋ ಕಂಚಿ ಏನೋ ಕಾಣಿಸ್ತಾ ಹಾ ಸರ್, ಇದು ನಿಂಬೆ ಗಿಡ ಸರ್. ಇದು ಯಾವ್ದು ಏನ್ ಮೇಡಮ್? ಇದು ಲೆಮನ್, ಇದು ಫಿಂಗರ್ ಲೆಮನ್ ಅಂತ ಸರ್. ಇದು ತೈವಾನ್ ದೇಶದ್ದು ಸರ್. ಇದು ಅಲ್ಲ, ಇದು ಇನ್ನೂ ದೊಡ್ಡದಾಗುತ್ತೆ ಸರ್. ಇದು ಎಲ್ಲ ರೌಂಡ್ ಆಗಿ ಲಿಂಬೆ ಜಾಸ್ತಿ ಉದ್ದಾಗಿದೆ ಮೇಡಮ್. ಇದ್ರ ಹೆಸರು ಫಿಂಗರ್ ಲೆಮನ್ ಸರ್. ಇನ್ನೂ ದೊಡ್ಡದಾಗುತ್ತೆ. ಹೌದು ಸರ್, ಇನ್ನೂ ದೊಡ್ಡದಾಗುತ್ತೆ ಸರ್. ನೋಡಿ ಚಕ್ಕ ಲಿಂಬು ನೋಡ್ರಿ, ನಾವೆಲ್ಲ ರೆಗ್ಯುಲರ್ ನೋಡೋದು ರೌಂಡ್ ಗುಂಡ ಬರುವಂತ ಲಿಂಬು, ಜವಾರಿ ಲಿಂಬು ಬರೋದು ಅದು ಆ ಮಾತ್ರಿ. ಇದು ಉದ್ದಾಗತೈತಿ. ಹಾ ಸರ್, ನೋಡಿ ಲೆಂತ್ ಭಾಳ ಐತೆ. ಲೆಂತ್ ಭಾಳ ಐತೆ. ಆಕ್ಚುಲಿ ಮಾವಿನಕಾಯಿ ಐತೆ ಹೌದು ಸರ್, ಹೌದು ಸರ್. ಇದು ಪ್ಲಾಂಟೇಶನ್ ಮಾಡಿ 2 ತಿಂಗಳು ಆಯ್ತು ಮೇಡಮ್. ಇದು 6 ತಿಂಗಳಾಯ್ತು ಸರ್. ಇದು 6 ತಿಂಗಳ ಗಿಡ. ಹೌದು ಸರ್. ಸದ್ಯ ಫಲ ಕೊಡಕತ್ತ ಸರ್. ಸುಮಾರು ಒಂದ್ 8-10 ನಿಂಬು ಹರಿದೆ ಸರ್ ಈಗ ನಾವು. ಇದ್ರ ವಿಶೇಷತೆ ಮೇಡಮ್? ಈ ವಿಶೇಷತೆ ಅಂದ್ರೆ ತುಂಬಾ ಹುಳಿ ಬರ್ತದೆ ಸರ್. ಇದು ಜ್ಯೂಸಿಗೆಲ್ಲ ಚೆನ್ನಾಗಿರ್ತದೆ ಸರ್. ಅದು ಜ್ಯೂಸ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಸರ್. ಈಗ ಮತ್ತ ತಮ್ಮ ಜಮೀನಲ್ಲಿ ತಾವು ಅಡಿಕೆ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಈ ಅಡಿಕೆಗೆ ಮತ್ತೆ ಎಟ್ಟೆಟ್ಟ ಸಾಲ ಅಂತ ಇಟ್ಕೊಂಡಿದ್ದಾರೆ ಇವನ್ನ? ಇದು ಒಂದ್ ಸೈಡ್ 9 ಮತ್ತೆ 8 ಇಟ್ಟಿದೆ ಸರ್. ಇದು ಅದು 9ರ ಮಧ್ಯೆ ಮತ್ತೊಂದು ನಾನು ಹಣ್ಣಿನ ಗಿಡಗಳನ್ನ ಹಾಕಿದ್ದೇನೆ ಸರ್. ಈಗೆಲ್ಲ ನೀವು ಹೆಚ್ಚು ಕಮ್ಮಿ 8-9 ತಿಂಗಳ ಹಣ್ಣಿನ ಗಿಡ ಅಲ್ಲ? ಹೌದು ಸರ್. ಮತ್ತೆ ಈ ಬಾಳೆನ ಹಾಕಿದ್ರೆ ಬಾಳೆ, ಇದು ನಮ್ಮ ಏಲಕ್ಕಿ ಬಾಳೆ ಅಥವಾ ಏಲಕ್ಕಿ ಬಾಳೆ ಸರ್. ಅದು ಏಲಕ್ಕಿ ಬಾಳೆ ಹಾಕಿ 6 ತಿಂಗಳಾಯ್ತು ಸರ್. ಇದು ಮೆಕಡೋಮಿಯಾ ಅಂತ ಹೇಳಿ ಸರ್. ನಟ್ಸ್ ಸರ್. ಇದು ಹೆಚ್ಚಿಗೆ ರೇಟಿಗೆ ಮಾರಾಟ ಆಗ್ತದೆ ಸರ್. ಇದು ನಮ್ ಕಡೆ ಬರಂಗಿಲ್ಲ ಅಂತಾರ ಸರ್. ನೋಡ್ಬೇಕು, ಇದೊಂದು 1 ಗಿಡ ಹಾಕಿನಿ ಸರ್ ನಾನು. ಎಲ್ಲಾ ಕೃಷಿ ತಾವೊಬ್ಬರೇ ಮೇಂಟೈನ್ ಮಾಡ್ತಾರೆ? ಹೌದು ಸರ್. ಯಜಮಾನ್ ಹೌದು ಸರ್. ಕೃಷಿ ಬಗ್ಗೆ ತಮಗೆ ಕಾಳಜಿ ಬರೋಕ್ಕಿಂತ ಮುಂಚೆ ತಾವೇನ ಕಾಳಜಿ ಬಂತ ಅಥವಾ ನಿಮ್ ಮೊದಲಿಂದ ಫ್ಯಾಮಿಲಿ ದುಡ್ಕೊಂತ ಬಂದವರು? ಇಲ್ಲ ಸರ್, ಹಂಗೇನಿಲ್ಲ. ಆದ್ರೆ ನಂಗೇನೋ ಸಣ್ಣಂದಿರ್ತಂದಿನೋ ಸ್ವಲ್ಪ ಗಿಡನ ಹಾಕ್ಬೇಕು, ನಾನ ಸ್ವಂತ ಗಿಡ ಬೆಳೆಸ್ಬೇಕು ಅನ್ನೋದು ಇದು ಬಾಳ ಸರ್ ಹಂಬಲ. ಅಲ್ಲ ಇರ್ತದ ಮೇಡಮ್, ಆದ್ರೆ ಜಮೀನ್ ತಗೊಂಡ್ ಕೃಷಿ ಮಾಡೋದಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಹೌದು ಸರ್. ಅಲ್ಲ, ನನ್ ಜಮೀನ್ ಬಗ್ಗೆ ಏನು ಗೊತ್ತೇ ಇಲ್ಲ ಸರ್ ಮೊದ್ಲಿಂದನು. ಅಷ್ಟ ಸಣ್ಣ ಪುಟ್ಟ ಮನಿ ಹತ್ರ ಪಾಟ್ನಾಗ ಗಿಡ ಬೆಳೆಸೋದು ಹಾಬಿಸ್ ಇತ್ತು ಸರ್. ಇದು ಸೀತಾಫಲ ಸರ್. ಇದು ನೋಡ್ರಿ ಆಗ್ಲೇ ಈಗ ಹೂ ಸ್ಟಾರ್ಟ್ ಆಗಿದೆ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇದು ನಮ್ಮ ದೇಶಿ ಇದು ನಮ್ ದೇಶದ್ದು ಸರ್, ನಮ್ ದೇಶಿ ಗಿಡ. ಹಾ ಸರ್, ಹಳದಿ ಸರ್. ಇಲ್ಲಿ ಸುಮಾರು ಒಂದು 50 ತರ ದಾಸವಾಳ ಐತ್ ಸರ್. ಇದು 50 ಕಲರ್ ಐತ್ ಸರ್. ಹೌದು ಸರ್, ಬಾಳ ಕಲರ್ ಐತ್ ಸರ್. ಆಮೇಲೆ ಈಗ ಮಳೆಗಾಲ ಸ್ಟಾರ್ಟ್ ಆದ್ರೆ ನಾನ ಸಸಿ ಮಾಡಿ ಇದನ್ನ ಮಾಡ್ತೇನೆ ಸರ್. ಗಿಡಗಳ ರೆಡಿ ಮಾಡ್ತೇನೆ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್, ಮಾರಾಟ ಮಾಡ್ತೇನೆ. ತಾವು ಕೃಷಿಯಲ್ಲಿ ತೊಡ್ಕೊಂಡಿದ್ರಿ ಮೇಡಮ್. ನಿಮ್ಮ ನೋಡಿ ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ ಮಹಿಳೆ ಯಾರಾದ್ರು ಕೃಷಿಗೆ ಬಂದು ಏನಾರ ಮಾಡ್ತಾ ಇದಾರೆ?
ಇಲ್ಲ ಸರ್ ಈಗ ನೋಡಾಕ್ ಬರ್ತಾ ಇದಾರೆ ಸರ್. ನಮ್ದು 30 ವರ್ಷದ ಫ್ರೆಂಡ್ಶಿಪ್ ಸರ್. ನಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದು ನಂದ ಸ್ಟೇಟಸ್ ಹಾಕಿರೋದ್ ನೋಡಿ ನಮ್ ಜಮೀನ್ ನೋಡಾಕ್ ಬರಾಕತ್ತಾರ ಸರ್. ನಿನ್ಗೆ ಏನು ಹೊಲ ಅಂದ್ರ ಗೊತ್ತಿಲ್ಲ, ನೀವ್ ಇವತ್ತು ಇಷ್ಟೆಲ್ಲ ಮಾಡಿಯಲ್ಲ ಅಂತ ಹೇಳಿ ನೋಡಾಕ್ ಬರ್ತಾರ ಸರ್ ಅವ್ರು. ಒಂದ್ ಎಲ್ಲಾರಿಗೂ ಒಂದು ಸರ್ ಹೌದ್ ಸರ್. ನಮ್ ಫ್ರೆಂಡ್ ಸರ್ಕಲ್ ನೀನ್ ಒಳ್ಳೆ ಅಚೀವ್ ಮಾಡಿ ಅಂತಾರ ಸರ್ ನಂಗೆ. ಡ್ರಮ್ ಇಟ್ಕೊಂಡಿದ್ರಿ? ಇದು ಸರ್ ಇದು ಜೀವಾಮೃತ ಸರ್. ಜೀವಾಮೃತ ಮಾಡ್ಕೊಂಡಿದ್ರಿ? ಹೌದ್ ಸರ್. ಇಲ್ಲಿವರೆಗಾದ್ರೂ ನಾವು ಬರೀ ಜೀವಾಮೃತದ ಮೇಲೆ ಸರ್ ಗಿಡ ಬೆಳೆಸಿರೋದು. ನೋಡಿ ವೀಕ್ಷಕರೇ, ಜೀವಾಮೃತ ಮಾಡ್ಕೊಂಡಿದ್ದಾರೆ ಮೇಡಮ್. ಸಾವಯವ ಪದ್ಧತಿಯಲ್ಲಿ ಒಂದು ಕೃಷಿ ಮಾಡ್ತಾ ಇದಾರೆ ಅವರು. ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಹಣ್ಣುಗಳು ನೋಡ್ತೇವೆ ಮೇಡಮ್ ಮಾರ್ಕೆಟ್ ನಲ್ಲಿ. ಎಲ್ಲ ಔಷಧಿ ಇಷ್ಟು ಬೇಗ ಬರಕ್ ಸಾಧ್ಯನೇ ಇಲ್ಲ ಸರ್. ಬಟ್ ಇದು ಜಾಸ್ತಿ ನಾವು ಇದನ್ ಮಾಡ್ತಾ ಇದ್ದೇವೆ ಸರ್. ಜೀವಾಮೃತ ಎಲ್ಲ ಜಾಸ್ತಿ ಕೊಡೋದು, ಗಿಡಗಳಿಗೆ ಶಕ್ತಿ ಜಾಸ್ತಿ. ಹಣ್ಣುಗಳೆಲ್ಲ ಈಗ ಔಷಧಿ ಹೌದ್ ಸರ್. ತಾವು ಜೀವಾಮೃತ ಸಾವಯವ ಪದ್ಧತಿ ತಗೊಂಡಷ್ಟ ಹಣ್ಣುಗಳನ್ನ ಬೆಳೆಯತ್ತೀರಿ. ಆರೋಗ್ಯ ಕಾಪಾಡುವಂತ ಒಳ್ಳೆ ವಿಷಯ ಇದು. ಇದು ತಿಂಗಳಿಗೊಮ್ಮೆ ಇದನ್ನ ಕೊಡ್ತೇವೆ ಸರ್, ಮಜ್ಜಿಗೆ, ಹುಳಿ ಮಜ್ಜಿಗೆ. ಹುಳಿ ಮಜ್ಜಿಗೆ. ಹಾ ಸರ್. ಇದರಿಂದ ಏನೇನು ಉಪಯೋಗ ಆಕೈತಿ ಮಾಡ್ಬೋದು ಸಸಿ ಗಿಡಗಳಿಗೆ? ಗಿಡಗಳಿಗೆ ಶಕ್ತಿ ಜಾಸ್ತಿ ಸರ್. ಆಮೇಲೆ ಈಗ ಎಲ್ಲರೂ ಮೊಟ್ಟೆ ಯೂಸ್ ಮಾಡಿ ಅದ್ರ ಸಿಪ್ಪೆ ಎಲ್ ಬೇಕಲ್ಲಿ ಬಿಸಾಕ್ ಬಿಡ್ತಾರ ಸರ್. ಈಗ ನಾವ್ ಹಂಗಲ್ಲ ಸರ್, ಅದನ್ನೆಲ್ಲ ಸ್ಟಾಕ್ ಮಾಡ್ತೇವೆ. ಸ್ಟಾಕ್ ಮಾಡಿ ಮಿಕ್ಸಿ ಒಳಗ್ ಪೌಡರ್ ಮಾಡಿ ಕ್ಯಾಲ್ಸಿಯಂ ಜಾಸ್ತಿ ಸರ್. ಅದು ಗಿಡಗಳು ಇದಕ್ಕೆ ಬಡ್ಡಿಗೆ ಹಾಕ್ತೇವೆ ಸರ್. ಆಮೇಲೆ ಅರಿಶಿನ ಆತರ ಒಟ್ಟು ಏನ್ ಬೇಕೆಲ್ಲ ಕೊಡ್ತೇವೆ ಸರ್. ಮೊಟ್ಟೆ ವೇಸ್ಟ್ ಇಲ್ಲ ಸರ್, ವೇಸ್ಟ್ ಅಲ್ಲ. ಹೌದು ಸರ್. ಇಲ್ಲೊಬ್ಬ ಇದು ಒಂದು ಎಗ್ ರೈಸ್ ಹೋಟೆಲ್ ಐತಿ ಸರ್, ಅವ್ರಿಗೆ ಹೇಳಿರ್ತೇವೆ, ಅವ್ರು ಕೊಡ್ತಾರ ಸರ್ ನಮ್ಗೆ. ಚಕ್ಕರೆ ಮತ್ತು ಏನೇನ್ ಬೇಕೊಂಡಿದಾರ ಅನ್ಕೊಂಡು ಮೇಡಮ್. ಇದು ಅಡಿಕೆ ಹಾಕಿದ್ರಿ, ವೆರೈಟಿ ಯಾವ್ದು ಅಡಿಕೆ? ಇದು ಸಾಗರ ಸರ್. ಸಾಗರ. ಹಾ ಸರ್. ಮತ್ತೆ ಎಲ್ಲವನ್ನು ಬೆಳ್ಕೊಂಡಿದ್ದ ಅಲ್ಲೇ ಸಮಗ್ರ ಕೃಷಿಯಲ್ಲಿ ತೊಡಗಿದ್ರಿ? ಹಾ ಸರ್. ಇದು ಹೆಚ್ಚು ಕಮ್ಮಿ ಮೇಡಮ್ ಇನ್ನೊಂದು ವರ್ಷ ಆತಂದ್ರೆ ಬಾಳ ಚೆನ್ನಾಗಿ ಕಾಣುತ್ತೆ. ಹೌದು ಸರ್. ಗಿಡಗಳು ದೊಡ್ಡ ಆದ ನಂತರ ಇದೊಂದು ಪ್ರವಾಸಿಗರು ಬಂದು ಸ್ವಲ್ಪ ಹೊತ್ತು ಇಲ್ಲಿ ಸ್ಟೇ ಮಾಡ್ಬೇಕು ಅನ್ನೋಂತ ಉದ್ದೇಶದಿಂದ ಮಾಡಾಕತ್ತೀನಿ ಸರ್ ನಾನು. ಮತ್ತೆ ವೀಕ್ಷಕರೇ, ಮತ್ತೊಂದು ವಿಡಿಯೋ ಮಾಡೋಣ. ಇವ್ರು 1 ವರ್ಷ ಬಿಟ್ಟು ಇನ್ನೊಂದು ವರ್ಷ 1.5 ವರ್ಷ ಬಿಟ್ಟು ಅವಾಗ ಎಲ್ಲ ಗಿಡಗಳು ಫುಲ್ ದೊಡ್ಡ ಬಿಟ್ಟಿರ್ತಾವೆಲ್ಲ. ಅವಾಗ ನೋಡ್ಲಿಕ್ಕೂ ಚೆಂದ ಅನ್ಸುತ್ತೆ. ಡ್ರಿಪ್ ಮುಖಾಂತರ ನೀರು ಕೊಡ್ತೀವಿ? ಹೌದು ಸರ್, ಡ್ರಿಪ್ ಮುಖಾಂತರ. ಒಂದ್ 2.5 ಇಂಚ್ ನೀರ್ ಐತಿ ಸರ್, ಡ್ರಿಪ್ ಮುಖಾಂತರ ಕೊಡ್ತೇವೆ ಸರ್. ಇದು ಜಪಾನೀಸ್ ರೆಡ್ ಅಂತ ಹೇಳಿ ಸರ್, ಬ್ಲಾಕ್ ಡೈಮಂಡ್. ಪೇರ್ಲ ಸರ್, ಬ್ಲಾಕ್ ಡೈಮಂಡ್ ಆಗೈತೆ ನೋಡ್ರಿ ಸರ್. ಇದು ಕಾಯಿ ಸಣ್ಣ ಸೈಜ್ ಐತಿ. ಹಾ ಸರ್. ಇದು 6 ತಿಂಗಳು 9 ತಿಂಗಳು? ಹಾ ಸರ್, ಸ್ಟಾರ್ಟ್. ಹಾ ಸರ್, 6 ತಿಂಗಳದ್ದು ಸರ್. ನೋಡಿ ವೀಕ್ಷಕರೇ, 1 ಎಕರೆಯಲ್ಲಿ ಇಷ್ಟ ಹಣ್ಣಿನ ಗಿಡಗಳು ಎಲ್ಲ ಮಾಡ್ಕೊಂಡಿದ್ದಾರೆ ಮೇಡಮ್. ಈ ತಾವು ಸಸಿಗಳ ನೆಡ್ತಿರುವಾಗ ಇದನ್ನ ಎಸ್ ಕಾಣ್ತೀನಿ ಇಲ್ಲೋ, ಏನು ಹುಚ್ಚರಾಗಿ ಮಾಡತ್ತೇನೋ, ಅಥವಾ ಈ ತರ ಏನಾರ ಮನೆಯವ್ರ ಕಡೆಯಿಂದ ಅಥವಾ ಹೊರಗಿನ ಈ ತರ ಟೀಕೆಗಳು ಬಂದಾವ ಸರ್. ನೀವ್ ಹಾಕಾಗತ್ತೀರಿ, ಇದರಿಂದ ನಿನ್ಗ್ ಲಾಭ ಇಲ್ಲ ಅಂದ್ರ ಸರ್, ನನಗ್ ಲಾಭ ಬೇಡ ಸರ್. ಈ ಪಕ್ಷಿಗಂತೂ ನಾವ್ ಏನು ಆಹಾರ ಕೊಡಕ್ ಆಗಿಲ್ಲ ಸರ್. ಇಲ್ಲಿ ನಾವ್ ಬೆಳೆದಂತ ಹಣ್ಣು ತಿಂತಾವಲ್ ಸರ್, ಅವು ಅವರ ತಿಂತಾವ್ ಸರ್, ಅಷ್ಟೇ ಸರ್. ಮತ್ತೆ ನಾನು ಮಂಗ ಇವಕ್ಕೆಲ್ಲ ಮತ್ತೆ ಯಾರ ಆಹಾರ ಕೊಡ್ಬೇಕು ಸರ್? ಬನ್ನಿ ವೀಕ್ಷಕರು, ಮತ್ತೆ ಹಣ್ಣಿನ ತರ ಹಣ್ಣಿನ ಗಿಡ ನೋಡ್ಕೊಂಡು. ನಾಗ್ಪುರ್ ಆರೆಂಜ್ ಸರ್. ನಾಗ್ಪುರ್ ಆರೆಂಜ್. ಆರೆಂಜ್ ಬರ್ತದೆ ಮೇಡಮ್ ಇಲ್ಲಿ? ಸರ್, ಅಲ್ಲಿ ಆಗೈತೆ ಸರ್, ಒಂದ್ ತೋರಿಸ್ತೇನೆ ಸರ್. ನಮ್ದಾಗ ಸರ್ ಇದು ಎಷ್ಟು ಸುಮಾರು ಎಷ್ಟು ಮಾವಿನ ತಳಿಗಳು ಹಾಕಿದಾರೆ? ಎಷ್ಟು ಮಾವಿಂದು ಸುಮಾರು 10 ವೆರೈಟಿ ಐತಿ ಸರ್. ಅದ್ 100 ಜಾನ್ ಹಾಕೇನಿ ಸರ್. ಆಮೇಲೆ 4 kg ಮ್ಯಾಂಗೋ ಹಾಕೇನಿ ಸರ್, ಕೇಸರ್ ಹಾಕೇನಿ, ಆಲ್ ಟೈಮ್ ಹಾಕೇನಿ, ಮಿಯಾಜಾಕಿ ಹಾಕೇನಿ. ಸುಮಾರು ಒಂದ್ 10 ವೆರೈಟಿ. ಸದ್ಯಕ್ಕೆ ತಮ್ಗೆಲ್ಲ ಫಲಗಳು ಕೊಡ್ಬೇಕಾದ್ರೆ 1 ವರ್ಷ ವೇಟ್ ಮಾಡ್ಬೇಕು. ಮಾಡ್ಬೇಕು ಸರ್. 1 ವರ್ಷ ಇನ್ನೊಂದು ವರ್ಷ ಆದ್ರೆ ಕಮ್ಮಿ ನಿಮ್ಗೆ ಫಲ ಸಿಗ್ತ ಸರ್. ನಮ್ಮ ಮನಿ ಪೂರ್ತಿ ಸಿಗ್ತ ಸರ್. ಒಂದ್ 2-3 ವರ್ಷ ಹೋಗ್ಬೇಕು ಸರ್ ನಾವು ಮಾರಾಟಕ್ಕೆ ಇಳಿಬೇಕಂದ್ರೆ. ಈಗ ಈ ಸುತ್ತಮುತ್ತ ತಮ್ಮೂರ ಊರ ಸುತ್ತಮುತ್ತ ಈ ತರ ತೋಟನ ಯಾರು ಮಾಡಿಲ್ಲ ಸರ್. ಇದು ಫಸ್ಟ್ ಟೈಮ್ ಸರ್ ನಾವು ಮಾಡಿರೋದು. ಮಾಡಿರ್ಬೋದು ಸರ್, ಎಲ್ಲರ ಮಧ್ಯದೊಳಗೆ 1-2 ಹಾಕಿರ್ತಾರ ಸರ್. ಬಟ್ ನಾನು ಅದನ್ನ ಒಂದು ಪರ್ಯಾಯ ಬೆಳೆಯಾಗಿ ತಗೊಂಡೇನ್ ಸರ್. ಇದು ನೇರಳೆ ಏನ್ರಿ? ಹಾ ಸರ್, ವೈಟ್ ನೇರಳೆ ಸರ್. ಇದು ಕಾಯಿ ಆಗಿತ್ತು ಸರ್ ಈ ಸರಿ. ಇದು ಆಗಿತ್ತು, ಅದು ಬ್ಲ್ಯಾಕ್ ಸರ್, ಅದು ಆಗಿತ್ತು ಅಷ್ಟೇ. ಶಾಂಪಲ್ 1-2 ಆಗ್ತಾವ ಸರ್. ಮತ್ತೇನಿದೆ ಮೇಡಮ್? ಇದು ಪೇರು ಸರ್. ಇದು ತೈವಾನ್ ಸರ್. ಇದೆಲ್ಲ ಫುಲ್ ಇದು ಐತಿ ನೋಡ್ರಿ ಸರ್, ಕಾಯಿ. ಕಾಯಿ ಹೌದಾ ಸರ್, ಫುಲ್ ಐತಿ ಸರ್. ಮತ್ತೇನ್ ಮಾಡ್ಕೊಂಡಿದ್ದಾರೆ ನಿಮ್ಮಲ್ಲಿ? ಇದು ವೆರಿಗೇಟೆಡ್ ಚಿಕ್ಕು ಸರ್. ಇದು ಇದು ಎಲಿ ಯಾವ ತರ ಬರ್ತದಲ್ಲ ಸರ್, ಇದು ಹಣ್ಣು ಅದೇ ತರ ಇರ್ತದೆ ಸರ್ ಚಿಕ್ಕು. ಇದು ತಾವೆಲ್ಲಿ ತೊಗೊಂಡ್ಬಂದ್ರೆ ಸಸಿ? ಇದು ಸಿರ್ಸಿಯಿಂದ ತೊಗೊಂಡ್ಬಂದ್ರೆ. ಯಾರ ಬಂದು ನೋಡಿದ್ರ ಅಥವಾ ನೀವು? ಇಲ್ಲ ಸರ್, ನಾವ್ ಹೋದಾಗ ವಿಶೇಷವಾಗಿ ಯಾವ್ದಾರ ಕಂಡತಿ ಅಂದ್ರೆ ತಗೊಂಡ್ಬಂದ್ಬಿಡ್ತೀವಿ ಸರ್. ಅದೊಂದು ನಿಮ್ಮೊಂದು ಈಗ ಹೊಸ ಸೀರೆ ತೆಗಿ ಅಂತಾರಲ್ಲ ಸರ್ ಅಂಗಡಿಗೆ ಹೋಗಿ, ಹಂಗ ನಾವ್ ಹೊಸ ಗಿಡ ಕೊಡ್ರಿ ಅಂತ.
ಇದು ಆಲ್ ಸೀಸನ್ ಇದು ಸರ್ ಇದು ಹಲಸು. ಸ್ಟಾರ್ಟ್ ಆಗೈತೆ. ಹೌದು ಸರ್, ಅದು ಸ್ಟಾರ್ಟ್ ಆಗ್ಯಾವ ಸರ್. ಈಗ ನಾನು ಒಂದ್ಸರಿ ಎಲ್ಲ ಮೊಗ್ಗು ತೆಗ್ದೇನೆ ಸರ್ ಅದನ್ನ. ಈಗ ಇರ್ಲಿ ಅಂತ ಒಂದೆರಡು ಬಿಟ್ಟೇನೆ ಸರ್. ಇದು ಮಿಯಾಜಾಕಿ ಸರ್, ಇದು ಮಾವು. ಹಾ ಸರ್. ಅದು ಹೊರದೇಶದಾಗೆಲ್ಲ 4 ಲಕ್ಷ 3 ಲಕ್ಷ ಕೆಜಿ ಅಂತ ಸರ್. ನಮಗ್ 2,000ಕ್ಕೆ 1 ಕೆಜಿ ಹೋದ್ರೆ ಸಾಕು ಸರ್ ಅದು. ಹೌದು. ಇದು ಸ್ಟಾರ್ಟ್ ಆಗೈತೆ ನೋಡ್ರಿ ಸರ್. ಸ್ಟಾರ್ಟ್ ಆಗೈತೆ ಸರ್. 100 ಜಾನ್ ಸರ್. 100 ಜಾನ್. ಹಾ ಸರ್. ಈಗ ಸ್ಟಾರ್ಟಿಂಗ್ ಇದು ಕಾಯಿ ಆಗಿತ್ತು ಮೇಡಮ್. ಇದು ಹಾ ಸರ್. ಪ್ಲಾಂಟೇಶನ್ ಮಾಡಿ 2 ತಿಂಗಳು ಇದು 6 ತಿಂಗಳದ್ದು ಸರ್. 6 ತಿಂಗಳ ಗಿಡ. ಸುಮಾರು ಕಾವಾಗಿದ್ದು ಸರ್. ಅದು ವೇಟಿಗೆ ಗಿಡ ಮುರಿತೈತಿ ಅಂತೇಳಿ ಒಂದ್ ಇಟ್ಕೊಂಡು ಎಲ್ಲ ತೆಗದೆ ಸರ್. ನಮ್ಗೆ ಹೆಚ್ಚು ಕಮ್ಮಿ 8-9 6 ತಿಂಗಳು 7 ತಿಂಗಳು ಫಲ ಕೊಡುವಂತ ಗಿಡ. ಹಾ ಸರ್. ಎಲ್ಲ ಈಗ ಸ್ಟಾರ್ಟ್ ಸರ್. ಇನ್ನು ನೆಕ್ಸ್ಟ್ ಮಳೆಗಾಲಕ್ಕಂತಂದ್ರೆ ಎಲ್ಲ ಗಿಡ ಹಣ್ಣು ಆಗ್ತದೆ ಸರ್. ಇಷ್ಟೇ ಗಿಡ ಹಣ್ಣು ಸ್ಟಾರ್ಟ್ ಆಗ್ತದೆ ಸರ್. ಇದು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಹೊರದೇಶದ ಸರ್. ಅದು ಈ ಹಣ್ಣು ತಿಂದು 1 ಗಂಟೆವರೆಗೂ ನೀವು ಹುಳಿ ತಿಂದ್ರು ಅದು ಸ್ವೀಟ್ ಆಗೇ ಇರ್ತದೆ ಸರ್. ಒಂದ್ ಇಡೀ ನಿಂಬೆ ಹಣ್ಣನ ಹಂಗೆ ತಿನ್ಬೋದು ಸರ್. ಇದು ಹಣ್ಣು ದೊಡ್ಡದ್ ಬರಂಗಿಲ್ಲ ಸರ್, ಚಿಕ್ಕದಾಗಿರ್ತೈತಿ. ಒಂದ್ ಹಣ್ಣು ತಿಂದ್ಬಿಟ್ರೆ ಸಾಕು ಸರ್. ಯಾವ ಗಿಡ ಯಾವ ಹಣ್ಣಿನ ಗಿಡ ಮೇಡಮ್? ಇದು ಲಾಂಗನ್ ಸರ್. ಇದು ಲಾಂಗನ್ ಅಂದ್ರೆ ಯಾವ ತರ ಹಣ್ಣದು? ಅದು ದ್ರಾಕ್ಷಿ ಟೈಪ್ ಬರ್ತದೆ ಸರ್. ಮಾರ್ಕೆಟ್ ಅಲ್ಲೆಲ್ಲ ಒಂದು 300-400 ರೂಪಾಯಿ ಕೆಜಿ ಸರ್ ಅದು. ಇದು ಹೆಚ್ಚು ಸುಮಾರು ಎಷ್ಟು ದಿನಗಳ ಇದು ಸ್ಟಾರ್ಟ್ ಆಕೈತೆ ಸರ್. ಈಗ 1 ವರ್ಷಕ್ಕೆ ಸ್ಟಾರ್ಟ್ ಆಕೈತೆ ಸರ್. ಅದು ಈಗ ಒಂದು 6 ತಿಂಗಳಾತು. ಇನ್ನ ಮಳೆಗಾಲ ಎಲ್ಲಾ ಗಿಡ ಹಚ್ಚ ಮೇಡಮ್. ಹಾ ಸರ್. ರೋಗ ಆಗಿರ್ಬೋದು, ಕೀಟು ಬಾಧೆಗಳಾಗಿರ್ಬೋದು, ಅವನ್ನೆಲ್ಲ ಹೆಂಗ್ ನಿರ್ವಹಣೆ ಮಾಡ್ತಾರೆ? ಇಲ್ಲಿವರೆಗೂ ಏನ್ ಕಂಡು ಬಂದಿಲ್ಲ. ಯಾಕಂದ್ರೆ ಸರ್ ನಾನು ಹೆಚ್ಚಾಗಿ ಅರಿಶಿನ ಎಲ್ಲ ಸಿಂಪರಣೆ ಮಾಡಿಸ್ತೇನೆ ಸರ್. ಅದಕ್ಕೆ ಅದು ಏನು ಕೀಟಗಳ ಬಗ್ಗೆ ಏನು ಇದು ಅನ್ಸಿಲ್ಲ ಸರ್ ನಮ್ಗೆ ಇನ್ನೂವರೆಗೂ. ಸರ್ ಹಣ್ಣಿನ ಗಿಡ ಮೇಡಮ್? ಇದು ರಾಂಬುಟಾನ್ ಅಂತ್ರಿ ಸರ್. ಇದು ರಾಂಬುಟಾನ್. ಹಣ್ಣಿನ ವಿಶೇಷ ಅಂತ ಬಹಳ ಟೇಸ್ಟ್ ಹಣ್ಣು ಸರ್. ಇದು ಒಂಥರ ಮುಳ್ಳಾಗಿ ಬರ್ತದೆ ಸರ್. ಇದು ಅದ್ರೊಳಗ ಇದು ಕೇಸರ್ ಅಂತ ಹೇಳಿ ತುಂಬಾ ಟೇಸ್ಟಿ ಆಗಿರ್ತದೆ ಸರ್ ಇದು ಹಣ್ಣು. ಆಮೇಲೆ ಇದು ರೇಟ್ ಜಾಸ್ತಿ ಸರ್. ಅದು 1200-1500 ವರೆಗೂ ರೇಟ್ ಇರ್ತದೆ ಸರ್. ಇದು ಎಲ್ಲ ವರ್ಷಕ್ಕ ಫಲ ಕೊಡುವಂತ. ಹೌದು ಸರ್. ಹೌದು ಸರ್. ನೋಡಿ ಚಕ್ರಿ ಎಷ್ಟು ಮೇಂಟೈನ್ ಮಾಡ್ಯಾರ, ನೀಟಾಗಿವ್ರ. ಎಲ್ಲ ಹಣ್ಣಿನ ಗಿಡಗಳು ಹಚ್ಚಾರ, ಅಡಿಕೆ ಹಚ್ಚಾರ, ಬಾಳೆ ತೋಟ ಮಾಡ್ಕೊಂಡಿದಾರ, ತೆಂಗಿನ ಗಿಡ ಹಚ್ಕೊಂಡಿದಾರ. ಇದು ಒಂದು ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡಿದಂತ ಮಹಿಳೆಯವರು, ರೈತ ಮಹಿಳೆ. ಐಸ್ ಕ್ರೀಮ್ ಗಿಡ ಸರ್. ಇದು ಐಸ್ ಕ್ರೀಮ್ ಗಿಡ. ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳಿ ಅದು ಇಷ್ಟು ಬೀನ್ಸ್ ಟೈಪ್ ಬರ್ತದೆ ಸರ್. ಅದು ಈಗ ಹೆಚ್ಚಾಗಿ ಎಲ್ಲರೂ ಐಸ್ ಕ್ರೀಮ್ ತಿನ್ನಕ್ ಆಗಂಗಿಲ್ಲ ಸರ್. ಈಗ ಶುಗರ್ ಇದ್ದವರೆಲ್ಲ ತಿನ್ನಕ್ ಆಗಂಗಿಲ್ಲ ಸರ್. ಈ ಹಣ್ಣನ್ನು ಸೇವಿಸಬಹುದು ಸರ್. ಹೆಲ್ದಿ ಆಗಿರ್ತೈತಿ. ಆಮೇಲೆ ಫ್ಲೇವರ್ ಎಲ್ಲ ಐಸ್ ಕ್ರೀಮ್ ತರ ತಗೊಂಡು ಕರ್ಪೂರ ಸರ್. ಇದು ಕರ್ಪೂರ ಈಗ ದೇವ್ರಿಗೆಲ್ಲ ಸರ್. ಕರ್ಪೂರ ಗಿಡ ಸರ್. ಕರ್ಪೂರ ಗಿಡ ಅಂದ್ರೆ ಇದನ್ನ ಪುಡಿ ಮಾಡಿ ಯೂಸ್ ಮಾಡ್ಕೋ. ಹೌದು ಸರ್. ಇದು ಕಾಯಿ ಆಗ್ತದೆ ಸರ್. ಇದು ಕರ್ಪೂರ ಕಾಯಿನ ಆಗ್ತೈತೆ. ಹಾ ಸರ್. ಅದರಿಂದ ನಾವು ಪೌಡರ್ ತೆಗೆದು ಕರ್ಪೂರ ಮಾಡ್ಬೋದು ಸರ್. ಇದು ಸ್ಮೆಲ್ನು ಕರ್ಪೂರ ತರ ಬರುತ್ತೆ. ಇಲ್ಲಿ ಅಷ್ಟು ಇನ್ನೂ ಈಗ ಸ್ಟಾರ್ಟ್ ಆಗಿಲ್ಲ ಸರ್. ಸ್ವಲ್ಪ ಇದೆ ಸರ್. ನೋಡ್ರಿ ಸರ್. ಮೇಡಮ್ ಇದೊಂದು ಪೇರಲ ಬೆಳ್ಕೊಂಡಿರಗಿಲ್ಲ. ಹಾ ಸರ್. ಈಗ ಆ ಪೇರಲ ಯಾವ ತರ? ಇದು ತೈವಾನ್ ಪಿಂಕ್ ಸರ್. ಇದು ಜಪಾನೀಸ್ ಪೇರು ಬರ್ತದೆ ಸರ್. ಇದು 6 ತಿಂಗಳ ಗಿಡ. 6 ತಿಂಗಳದ್ದು ಸರ್. ಹೌದು ಸರ್. ಒಂದೆರಡು ಟೈಮ್ ಹರಿದೆ ಸರ್. ಈಗ ಅದು ವೇಟ್ಗೆ ಇದಾಗ್ಬಿಡ್ತದೆ ಸರ್ ಗಿಡ. ಮೇಡಮ್ ಇದು ಅಂಜೂರ್ ಬೆಳ್ಕೊಂಡಿದ್ರಿಗಿಲ್ಲ. ಹಾ ಸರ್. ಇದು ಎಷ್ಟು ತಿಂಗಳು? 6 ತಿಂಗಳ ಗಿಡ ಸರ್. ಇದು ಇದ್ರಾಗ ಹಣ್ಣು ಸ್ಟಾರ್ಟ್ ಆಗೈತೆ. ಹೌದು ಸರ್. ಇದ್ರಾಗ ಹಣ್ಣು ಹರಿದೆ ಸರ್. ಈಗ ಒಂದೆರಡು ಟೈಮ್ ಅದು ಬಡ್ಡಿಯಿಂದನೇ ಸ್ಟಾರ್ಟ್ ಆಯ್ತು ಸರ್ ಹಣ್ಣು. ಇಷ್ಟೆಲ್ಲ ತಾವು ಹಣ್ಣಿನ ಗಿಡಗಳು ಬೆಳ್ಕೊಂಡು ಒಂದು ಅದ್ಭುತವಾದ ಖುಷಿ ಮಾಡ್ತಾ ಇದ್ದಾರೆ ಮೇಡಮ್. ಇಲ್ಲಿ ಹಾ ಸರ್. ಏನ್ ಅನಿಸ್ತೈತೆ ಮೇಡಮ್ ಇಷ್ಟೆಲ್ಲ? ಬಹಳ ಖುಷಿ ಅನಿಸ್ತದೆ ಸರ್. ಈಗ ಒಂದು ಹಚ್ಚಿದ ಗಿಡ ಫಸ್ಟ್ ಟೈಮ್ ಒಂದು ಹಣ್ಣು ಸಿಕ್ತಂದ್ರ ಸರ್. ಈಗ ಒಂದು ನನ್ನ ಮಗ ಹುಟ್ಟಿ ನೌಕರಿಗೆ ಹೋಗಿ ಒಂದೇ ಪೇಮೆಂಟ್ ಏನ್ ತಂದು ಕೊಟ್ಟ ಖುಷಿ ಕೊಡ್ತತಲ್ಲ ಸರ್. ಆ ಖುಷಿ ಇದ್ರೊಳಗೆ ಪಡಿತಾನೆ ಸರ್ ನಾನು. ಮೇಡಮ್ ಇದು ಒಂದು ಹಣ್ಣಿನ ಗಿಡ ಹಚ್ಚಿದ್ರೆ ಆರೆಂಜ್. ಹಾ ಸರ್. ಯಾವ ತಿಳಿಯೋದು ಮೇಡಮ್ ಅದು? ಇದು ನಾಗ್ಪುರ ಆರೆಂಜ್ ಅಂತ ಹೇಳಿ ಸರ್. ಇದು ಗಿಡದ ಫುಲ್ ಕಾಯಿ ಹಣ್ಣು ಬರ್ತದೆ ಸರ್. ಎಲ್ಲ ತೆಗ್ದೇವ್ ಸರ್. ಈಗ ಒಂದೊಂದ್ ಬಿಟ್ಟು ಶಾಂಪಲ್ಗೆ ಇರ್ಲಿ ಅಂತ ಆರೆಂಜ್. ಇವು ಒಂದು 8 ಗಿಡ ಹಾಕಿವಿ ಸರ್. 8 ಗಿಡ. ಹಾ ಸರ್. ಇದ್ರೊಳಗ ಒಂದು 3-4 ವೆರೈಟಿ ಐತಿ ಸರ್. ಮತ್ತೆ ಇದು ಒಂಥರ ಬೇರೆ ಸರ್. ಇದು ಆರೆಂಜ್. ಇದು ನಮ್ಮ ಬೆಳೆ ಅಂತ ಆರೆಂಜ್ ಸರ್. ಇದು ಕಾಯಿ ಐತೆ ಮೇಡಮ್? ಕಾಯಿ ಆಗೈತೆ ಸರ್. ಇದು ಇದೇ ಮೇಡಮ್ ಒಂದೇ ಸರ್. ತೆಂಗಿನ ಗಿಡ ಒಂದ ಸರ್. ಇದು ಟೀನ್ ಟುಡಿ ಅಂತ. ಇದು ಒಂದ್ರಲ್ಲೇನೆ 2. ಹೌದು 2. ಹೌದು ಸರ್. ಇದೊಂದು ವಿಶೇಷತೆ ಅಂತ ಮೇಡಮ್. ವಿಶೇಷತೆ ನಮ್ಗೆ ತಂದಾಗ ಏನು ಇಲ್ಲ ಸರ್. ಅದು ಗೊತ್ತಿಲ್ಲ. ಒಂದೇ ಗಿಡನ ಸರ್ ತಂದಿದ್ದು. ಬಟ್ ಅದು ಬೆಳಿತಾ ಈಗ 2 ಇದು ಆಗಿ ಬಂದದ್ ಸರ್. ನೋಡಿ ವೀಕ್ಷಕರೇ, ಒಂದೇ ಸಸಿನಲ್ಲಿ 2 ತೆಂಗಿನ ಗಿಡ ಮರಗಳು ನೆಟ್ಟಿದಾವೆ, ಬೆಳೆದಾವು. ಇದೊಂಥರ ವಿಶೇಷತೆ ನಾನು ಬುದ್ಧಿ ತೋಟದಲ್ಲಿ ಈಗ. ಹೌದು ಸರ್.
ಇದೊಂದು ಅದ್ಭುತನ ಮೇಡಮ್. ಈಗ ಎರಡು ಕಡೆ ಬೈತೈತಿ ಮೇಡಮ್. ಹೌದ್ ಸರ್ ಎರಡು ಕಡೆ ಬೆಳಿತೈತಿ. ನಾವ್ ತೆಗಿಬೇಕಂದ್ರೆ ಸರ ಬೇಡ ಅಂದ್ರೆ ಸರ್ ತೆಗಿಯೋದು ಅದು ಹಂಗ ಬಿಟ್ಟು ನೋಡ್ಬೇಕು ಸರ್ ಇದು ಇಳುವರಿ ಹೆಂಗ್ ಕೊಡ್ತೈತಿ ಅಂತ. ಓಕೆ. ಯಾವ ತಳಿ ಮೇಡಮ್ ಇದು? ಇದು ಟೀನ್ ಟುಡಿ ಸರ್ ಇದು. ಇದೆಲ್ಲ 3 ವರ್ಷಕ್ಕೆ ಕಾಯಕ್ತು ಸರ್. 3.5 ವರ್ಷ ಸರ್. ಜೇನು ಸಾಕಾಣಿಕೆನೂ ಮಾಡ್ತಾ ಇದ್ದಾರೆ ಇಲ್ಲಿ ಹೌದು ಸರ್. ಇದು ಜೇನು ಸಾಕಾಣಿಕೆ ತಾವು 2 ವರ್ಷ ಮಾಡ್ತಿದ್ರಿ? ಇದು ನಾವ್ ಮೊದ್ಲು ಮನಿ ಹತ್ರ ಒಂದ್ 2 ಪೆಟ್ಟಿಗೆ ಹಾಕಿದ್ವಿ ಸರ್. ಸುಮಾರು 3 ವರ್ಷ ಆಯ್ತು ಸರ್. ಅದು ವರ್ಷಕ್ಕೆ 2-3 ಟೈಮ್ ತೆಗಿತಾ ಇರ್ತೀವಿ. ಬಟ್ ಇದು ಹಾಕಿ ಈಗ ಒಂದ್ 2 ತಿಂಗಳಾಯ್ತು ಸರ್ ಅಷ್ಟೇ. ಇದನ್ನ ತಾವು ಪೆಟ್ಟಿಗೆಗಳನ್ನ ತಮಗ ಎಲ್ಲಿಂದ ತಗೊಂಬಂದ್ರಿ? ತೋಟಗಾರಿಕೆಯಿಂದಾನೆ ತೋಟಗಾರಿಕೆ ಅವ್ರ ಕಡೆಯಿಂದಾನೆ ತಂದಿರಿ. ಈಗ ತೋಟಗಾರಿಕೆ ತಮಗ ಎಷ್ಟು ಏನೇನು ಅನುಕೂಲ ಆಗೈತೆ ಮೇಡಮ್? ತೋಟಗಾರಿಕೆಯಿಂದ ನಮ್ ತೋಟಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನೆಲ್ಲ ಅವರ ಮಾಡ್ಕೊಟ್ಟಾರ ಸರ್. ಆಮೇಲೆ ಅವನ್ನ ಬೆಳೆಯಾಕ ಯಾವ ರೀತಿ ನಾವು ಕೆಲಸ ಮಾಡ್ಬೇಕು ಅನ್ನೋದನ್ನ ಸಮೇತ ಹೇಳ್ತಾರ ಸರ್. ಮತ್ ಯಾವ ಗಿಡ ಎಲ್ಲಿ ಸಿಗ್ತಾವ ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾರ. ಮತ್ತೆ ನೀವು ತಾವು ಜೇನು ಸಾಕಾಣಿಕೆ ಮಾಡಕ್. ಹೌದು ಸರ್. ಒಂದಷ್ಟು ಜೇನು ತುಪ್ಪ ಸಿಗ್ತದೆ ಸರ್. ಮತ್ ತುಂಬಾ ಕಾಸ್ಟ್ಲಿ ಸರ್ ಅದು. 1,000 ರೂಪಾಯಿ ಕೆಜಿ ಎಲ್ಲ ಐತ್ ಸರ್ ಅದು. ಈಗ ಮೊನ್ನೆ ನಾವು ಒಂದ್ 5 ಕೆಜಿ ತೆಗ್ದಿದ್ದೀವಿ ಸರ್. ವೀಕ್ಷಕರೇ, ಇಷ್ಟ ತನಕ ನಮ್ಮ ಪುಷ್ಪಮ್ಮನವರು ಒಂದು ಕೃಷಿ ಬಗ್ಗೆ ತೋರಿಸಿರೋ ತೋಟಗಾರಿಕೆ ಬೆಳೆಗಳನ್ನ ತೋರಿಸಿರೋ ಒಂದಷ್ಟು ಸಾಕಷ್ಟು ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಅವರು. ಅವ್ರ ಯಜಮಾನರು ಅವ್ರಿಗೆ ಪ್ರೀತಿಯಿಂದ ಕೃಷಿ ಅಂತ ಒಂದು ಜಮೀನು ಅದ. ಜಮೀನು ಕೊಡಿ ತಗೊಂಡು ಇಲ್ಲೊಂದು ಅದ್ಭುತವಾದಂಥ ಕೃಷಿ ಮಾಡಿದ್ದಾರೆ. ನಾವು ಲಾಸ್ಟ್ ನಮ್ಮ ಕೃಷಿಗೆ, ನಮ್ಮ ರೈತರಿಗೆ, ನಮ್ಮ ಕೃಷಿ ಮಹಿಳೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಎಲ್ಲರೂ ಹೆಚ್ಚಾಗಿ ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಅದನ್ನ ಮೊದ್ಲು ಖಂಡನೆ ಮಾಡ್ಬೇಕು ಸರ್. ಯಾಕಂದ್ರೆ ಈಗ ನಾವು ಜಮೀನ್ ಮಾಡ್ಬೇಕಂತ ಇಷ್ಟಪಟ್ಟಾಗ ರೈತಗ್ ನಾವ್ ಇಷ್ಟಪಡಾಕ ಇದಾಗ್ತದೆ ಸರ್. ಈ ನಮ್ಮ ಮನೆಯವ್ರು ಜಾಬ್ ಮಾಡಿದ್ರು ಕೂಡ ನಾನು ಜಮೀನನ್ನ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ವಹಿಸ್ಕೊಂಡ. ರೈತನು ಒಂದ್ಸಲ ನಮ್ ಬೆಳೆದಲ್ಪ ಅಂತಂದ್ರ ಹೋಗೋದಿಲ್ಲ. ಹೌದಲ್ಲ ಸರ್. ಹೌದ್ ಸರ್. ಅದಕ್ಕೆ ಹೆಣ್ಮಕ್ಳ ಹೆಚ್ಚಾಗಿ ಅದು ಕೃಷಿ ಬಗ್ಗೆ ಆಸಕ್ತಿ ವಹಿಸಿದಾಗ ಮಾತ್ರ ರೈತಗೆ ಇಷ್ಟ ಪಡ್ಬೋದು ಸರ್. ಇದು ಮೆಸೇಜ್ ಕೊಡಕ್ ಇಷ್ಟ ಪಡ್ತೇನೆ ನಾನು. ಯಾಕಂದ್ರೆ ಎಲ್ಲಾ ಗಂಡ್ಮಕ್ಳ ಪ್ರಾಬ್ಲಮ್ ಇದಾಗೈತಿ. ಈಗ ಅವ್ರಾದ್ರೂ ಅಷ್ಟ ಈಗ ಒಂದೇ ಬೆಳೆಯನ್ನ ಬೆಳೆಯೋದ್ ಬಿಟ್ಟು ಈಗ ಸಮಗ್ರ ಬೆಳೆಗಳನ್ನ ಬೆಳಿತಾ ಈಗ ಒಬ್ರು ಮಾಡಿದ್ದನ್ನ ನಾವ್ ಮಾಡ್ಬಾರ್ದು ಸರ್. ಇನ್ನೊಂದು ಮಾಡಿ ನಾವ್ ಮಾದರಿ ಆದಾಗ ನಮ್ ಮಾಡ್ಬೇಕು ಅಂತ ಹೇಳ್ತೇನೆ ಸರ್. ಸುಮಾರು ಜನ ಅಂದ್ರೆ ಏನ್ ಮೆಣಸಿನ ಗಿಡ ಹಚ್ದಂಗ ಹಚ್ಚಿ ಎಲ್ಲಿ ಎಲ್ಲಾ ಗಿಡ ಅಂತ ಹೇಳಿ ಅವ್ರು ಅಂತ ಇರ್ತಾರ. ಅವ್ರ ತೃಪ್ತಿಗಾಗಿ ಅವ್ರ ಅಂತಾರ್ರಿ. ಈಗ ನಾನ್ ಮಾಡಿರೋದ್ ನನ್ ತೃಪ್ತಿಗಾಗಿ. ಒಂದು ಒಳ್ಳೆ ಮಾಹಿತಿ ಕೊಟ್ಟು. ಓಕೆ, ಥ್ಯಾಂಕ್ ಯು ಸರ್.